ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಒಡೆಯ ಎಂದು ಕರೆಯಿಸಿಕೊಳ್ಳಬೇಡಿ, ಏಕೆಂದರೆ ನಿಮಗಿರುವ ಒಡೆಯ ಒಬ್ಬರೇ, ಆತನೇ ಕ್ರಿಸ್ತ. ನಿಮ್ಮಲ್ಲಿ ಶ್ರೇಷ್ಠನು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು. ಪ್ರಿಯರೇ, ಇಂದಿನ ವಾಚನಗಳು ಯೇಸು ತಮ್ಮ ಜನರಿಗೆ ಮತ್ತು ಅಲ್ಲಿರುವ ಶಿಷ್ಯರಿಗೆ ಮತ್ತು ಇಂದು ನಮಗೆಲ್ಲರಿಗೂ ಪ್ರೋತ್ಸಾಹಿಸುತ್ತಾರೆ, ನಾವು ಯೇಸು ಕ್ರಿಸ್ತರನ್ನು ಅನುಸರಿಸಬೇಕೆಂಬುದಾಗಿ. ನಾವು ಈ ಲೋಕದ ಉನ್ನತ ಸ್ಥಾನ, ಪದವಿ, ಹೆಸರು ಪಡೆದಿರುವವರನ್ನು ಅನುಸರಿಸಬಾರದು, ಬದಲಾಗಿ ಯೇಸು ಕ್ರಿಸ್ತರನ್ನು ಅನುಸರಿಸಬೇಕೆಂದು ನಮಗೆ ಪ್ರೋತ್ಸಾಹಿಸುತ್ತಾರೆ. ಇಲ್ಲಿ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು ಉನ್ನತ ಸ್ಥಾನದಲ್ಲಿದ್ದು ಅವರ ಉಪದೇಶವನ್ನು ನಾವು ಆಲಿಸಿ ಪಾಲಿಸಬಹುದು, ಆದರೆ ಅವರ ನಡತೆಯನ್ನು ಅನುಸರಿಸಬಾರದೆಂಬುದಾಗಿ ಕರೆ ನೀಡ್ತಾರೆ. ಯಾಕಂತೇಳಿದರೆ ಅವರ ಹೃದಯ ಸರಿ ಇದ್ದಿಲ್ಲ, ಅವರಲ್ಲಿ ಯೇಸು ಕ್ರಿಸ್ತರು ಇರಲಿಲ್ಲ, ಅವರಲ್ಲಿ ಕಪಟತನವಿತ್ತು. ಅವರ ಹೃದಯ ಲೋಕದ ಉನ್ನತ ಸ್ಥಾನಮಾನ, ಶ್ರೇಷ್ಠ ಪದವಿಯನ್ನು ಬಯಸ್ತಿತ್ತು. ಎಲ್ಲರಿಂದ ಸನ್ಮಾನ, ಗೌರವ ಅವರು ಬಯಸ್ತಾ ಇದ್ರು. ಬಾಹ್ಯವಾಗಿ ಮಾತ್ರ ಜನರು ನೋಡಲೆಂದು ಎಲ್ಲ ರೀತಿಯ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು. ಜನರಿಂದ ಗುರು, ಒಡೆಯ ಎಂದು ಪಡಲು ಅವರು ಇಚ್ಛಿಸ್ತಾ ಇದ್ರು. ಅವರು ನಿಜವಾಗಿ ದೇವರಿಂದ ದೂರವಿದ್ರು. ಸಂತ ಪೌಲರು 1 ಕೊರಿಂಥಿ 11 1ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ಕ್ರಿಸ್ತ ಯೇಸುವನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿ ಎಂದು ಕರೆ ನೀಡ್ತಾರೆ. ಪ್ರಿಯರೇ, ಸಂತ ಪೌಲರು ಕೂಡ ಹಿಂದೊಮ್ಮೆ ಬಾಹ್ಯ ಆಚರಣೆಗಳನ್ನು ಮಾಡ್ತಾ ಇದ್ರು, ಧರ್ಮವನ್ನು ಆಚರಿಸ್ತಾ ಇದ್ರು, ಈ ಫರಿಸಾಯರಂತೆ ಇದ್ದರು. ಆದರೆ ಯಾವಾಗ ಅವರಿಗೆ ಯೇಸು ಕ್ರಿಸ್ತರ ಎನ್ಕೌಂಟರ್ ಅಥವಾ ಭೇಟಿ ಆಯಿತೋ ಅವರ ಜೀವನದ ಡೈರೆಕ್ಷನ್ ಬದಲಾಯಿತು. ಅವರು ಕ್ರಿಸ್ತ ಯೇಸುವಿಗಾಗಿ ತಮ್ಮ ಜೀವಿತವನ್ನೇ ಮುಡಿಪಾಗಿಟ್ಟುಕೊಂಡ್ರು. ಬದುಕೋದಾದರೂ ಕ್ರಿಸ್ತ ಯೇಸುವಿಗಾಗಿ, ಸಾಯುವುದಾದರೂ ಕ್ರಿಸ್ತ ಯೇಸುವಿಗಾಗಿ ಎಂಬ ಒಂದು ಸತ್ಯದಲ್ಲಿ ಅವರು ಜೀವಿಸಿದರು. ಅವರ ಸೆಲ್ಫ್ ಸೆಂಟರ್ಡ್, ಪೀಪಲ್ ಸೆಂಟರ್ಡ್ ಆಗಿರುವ ಆ ಜೀವಿತ ಕ್ರಿಸ್ತ ಸೆಂಟರ್ ಆಯಿತು. ಕ್ರಿಸ್ತ ಅವರ ಕೇಂದ್ರ ಬಿಂದುವಾದರು. ಪ್ರಿಯರೇ, ನಾನು ಎಂಬುದು ಅಳಿದು ನಾನು ಕ್ರಿಸ್ತ ಯೇಸುವಿನೊಂದಿಗೆ ಶಿಲುಬೆಗೇರಿಸಲಾದವನು ಎಂಬ ಸತ್ಯದಲ್ಲಿ ಅವರು ಜೀವಿಸಿದರು. ಪ್ರಿಯರೇ, ನಾವಿಂದು ಲೋಕದ ಸ್ಥಾನಮಾನಗಳಿಗೆ ಬಯಸಿ ಕಾರ್ಯ ಮಾಡುವವರಾಗಬಾರ್ದು. ಯೇಸು ಕ್ರಿಸ್ತರು ದೇವರಿಂದ ನನಗಾಗಿ ನನ್ನ ಆತ್ಮಕ್ಕೆ ಜೀವ ಕೊಡಲು ಬೇರ್ಪಟ್ಟರು ಎಂಬ ಸತ್ಯವನ್ನು ನಾವು ಅರಿತುಕೊಳ್ಬೇಕು. ತಮ್ಮ ಶ್ರೇಷ್ಠ ಪದವಿಯನ್ನು, ಸ್ವರ್ಗದಲ್ಲಿರುವ ಸ್ಥಾನಮಾನವನ್ನು ಬಿಟ್ಟು ನಿನ್ನ ಹಿತವನ್ನು ಬಯಸಿ ಯೇಸು ಕ್ರಿಸ್ತರು ಶ್ರೇಷ್ಠರಾದರೂ ಕೂಡ ಅವರು ದೀನರಾದರು, ಒಬ್ಬ ಸಾಮಾನ್ಯ ಸೇವಕರಾದರು. ತಮ್ಮ ತಂದೆಯ ಚಿತ್ತಕ್ಕೆ ವಿಧೇಯರಾಗಿ ತಮ್ಮನ್ನೇ ತಾವು ತಗ್ಗಿಸಿಕೊಂಡರು, ಬರಿದು ಮಾಡಿದರು. ತಮ್ಮ ಶಿಲುಬೆ ಯಾತನೆಯ ಮರಣದ ಮುಖಾಂತರ ನಮ್ಮನ್ನು ಉದ್ಧಾರ ಮಾಡಿದರು. ಕಡು ಕೆಂಪಾದ ನಮ್ಮ ಪಾಪಗಳನ್ನು ಹಿಮದಂತೆ ಬೆಳ್ಳಗಾಗಿಸಿ, ಮಲಿನವಾಗಿದ್ದ ನಮ್ಮ ಉಡುಪನ್ನು ತಮ್ಮ ಶ್ರೇಷ್ಠ ನೀತಿಯ ನಿಲುವಂಗಿಯಿಂದ ತೊಡಿಸಿ, ಪ್ರಿಯರೇ, ನಮ್ಮನ್ನು ಸನ್ಮಾನಿಸಿದರು. ಪ್ರಿಯರೇ, ನಾವಿಂದು ಅನುಸರಿಸಬೇಕಾಗಿರೋದು ಈ ಲೋಕದ ರೀತಿ ನೀತಿಗಳನ್ನಲ್ಲ, ಆಚಾರ ವಿಚಾರಗಳನ್ನಲ್ಲ. ನಾವು ಕ್ರಿಸ್ತ ಯೇಸುವನ್ನು ಹಿಂಬಾಲಿಸಬೇಕು. ಏಕೆಂದರೆ ನಮ್ಮ ಆತ್ಮದ ಒಡೆಯ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ನಮ್ಮನ್ನು ನಿತ್ಯ ಮರಣದಿಂದ ರಕ್ಷಿಸಿ ಕಾಪಾಡಿದವರು ಯೇಸು ಪ್ರಭು ಆಗಿದ್ದಾರೆ. ಪ್ರಿಯರೇ, ಹಾಗಾದರೆ ನಾವಿಂದು ಪಶ್ಚಾತ್ತಾಪದ ದೀನ ಮನೋಭಾವದಿಂದ ಯೇಸು ಕ್ರಿಸ್ತರನ್ನು ಹಿಂಬಾಲಿಸೋಣ, ಅವರನ್ನೇ ಅನುಸರಿಸೋಣ, ಅವರ ಸೇವೆ ಮಾಡಿ ಇಂದು ಶುಭ ಸಂದೇಶ ಎಲ್ಲರಿಗೂ ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.